आपादमूलिपर्यन्तं गुरूणाम् आकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। शुभान् ध्यायन्ति कामान् गुरुदेवप्रसादजान् नितरान् आत्मपापोत्थान् तेषां विद्या फलिष्यति। हरिः ओं श्रीगुरुभ्यो नमः। ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಎಲ್ಲರೂ ಸೇರಿ ಇದುವರೆಗೂ ಆಗಿದ ಪಾಠವನ್ನು ಒಂದು ಸಾರಿ ಅಂದು ಬಿಡೋಣ. ಯಾರು ಅನ್ಮ್ಯೂಟ್ ಮಾಡೋದು ಬೇಡ. ಹಾಗೇನೆ ನೀವು ಉಚ್ಚ ಧ್ವನಿಯಲ್ಲಿ ಹೇಳ್ತಾ ಬಂದರೆ ಇವತ್ತಿನ ಪಾಠದವರೆಗೂ ಒಂದು 5 ನಿಮಿಷದಲ್ಲಿ ಆಗಿ ಹೋಗುತ್ತೆ. ನಿಧಾನಕ್ಕೆ ನಾವು ದೊಡ್ಡ ಧ್ವನಿಯಿಂದ ನಿಸ್ಸಂಕೋಚವಾಗಿ ಕಳೆದ ಪಾಠದವರೆಗೂ ಕೂಡ ಒಮ್ಮೆ ನಾವು ಪೂರ್ವಾವಲೋಕನವನ್ನು ಮಾಡಿ ಮುಂದಿನ ಪಾಠಕ್ಕೆ ನಾವು ಹೆಜ್ಜೆಯನ್ನು ಇಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗಮಾದ್ಯಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾದಾರಿತಾರಾತಿದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾನಾಕಿ ವೃಂದೈಃ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈಮೇಷಿತುಸ್ತೆ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋಪಾಸ್ತಂ ರಸೋಯೋಷ್ಟಮಃ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ವಿಷ್ಣುಂಘ್ರಿನಿಷ್ಠಾತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂ ಸವೋಸ್ಮಾನ್ ಪುನಂತು ವಾಚಾಮ್ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀಧವಲಿತ ಕಕುಭಾ ಪ್ರೇಮ ಭಾರಂಬಭಾರ ಉತ್ಕಂಠಾ ಕುಂಟಕೋಲಾಹಲಜವ ವಿದಿತಾ ಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮಜ್ಞಾನದೂತಾಂಧತಮಸ ಸುಮನೋ ಮೌಲಿರತ್ನಾವಲೀನಾಂ ಭಕ್ತ್ಯುದ್ರೇಕಾವಗಾಢ ಪ್ರಘಟನ ಸಘಟಾತ್ಕಾರ ಸಂಘೃಶ್ಯಮಾಣ ಪ್ರಾಂತ ಪ್ರಾಗ್ರ್ಯಾಂಘ್ರಿಪೀಠೋತ್ಥಿತ ಕನಕರಜ ಪಿಂಜರಾರಂಜಿತಾಶಾಃ ಜನ್ಮಾಧಿವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಮರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ ಏತೇಷಾಮೇಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಮಾರ್ತಿಮಂಧೇ ತಮಸಿ ವಿದಧತಾಂ ಸಂಸ್ತವೇನಾಸ್ಮಿ ಶಕ್ತಃ अस्याविष्कर्तुकामं कलिमलकलुषेऽस्मिन् जने ज्ञानमार्गम्
वन्द्यं चन्द्रेन्द्ररुद्रद्युमणिफणिवयो नायकाद्यैरिहाद्य मध्वाख्यं मन्त्रसिद्धं किमुत कृतवतो मारुतस्यावतारम् पातारं पारमेष्ठ्यं पदमपविपदः प्राप्तुरापन्नपुंसाम् उद्यद्विद्युत्प्रचण्डां निजरुचिनिकरव्याप्तलोकावकाशो बिभ्रद्भीमो भुजेयोभिदितदिनकराभाङ्गदाढ्यप्रकाण्डे वीर्योद्धार्यां गदाग्र्यामयमिह सुमतिं वायुदेवो विदध्यात् अध्यात्मज्ञाननेता यतिवरमहितो भूमिभूषामणिर्मे संसारोत्तापनित्योपशमदसदयस्नेहः साम्बुपूर प्रोद्यद्विद्यानवद्यद्युतिमणिकिरण श्रेणिसम्पूरिताशः श्रीवत्साङ्काधिवासोचिततरसरल श्रीमदानन्दतीर्थ क्षीराम्बोधिर्विभिन्द्याद्भवदनभिमतं भूरि मे भूतिहेतुः ಇಲ್ಲಿಯವರೆಗೂ ಪಾಠವನ್ನು ನಾವು ಕಳೆದ ಬಾರಿ ಮುಗಿಸಿದ್ವಿ. ಈಗ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ನಾವೆಲ್ಲ ಮಾಡೋಣ. ಅತ್ಯಂತ ವಿಶ್ವಾಸಪೂರ್ವಕವಾಗಿ ವಾಯುದೇವರ ಮಹಿಮೆಯನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ತಿಳಿಯಬೇಕು ಎಂಬ ಉತ್ಸಾಹದಿಂದ, ಅಭಿಮಾನದಿಂದ, ಗೌರವದಿಂದ, ಕಳಕಳಿಯಿಂದ ಕಲಿಯಲೇಬೇಕು ಎಂಬ ಹಪಹಪಿಯಿಂದ ಈ ಯಾವ ಮುಂದಿನ ಶ್ಲೋಕಗಳನ್ನು ನಾವು ಚಿಂತನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಮುಂದಿನ ಶ್ಲೋಕದಲ್ಲಿಯೂ ಕೂಡ ವಾಯುದೇವರ ಅದ್ಭುತವಾದ ಮಹಿಮೆಯನ್ನು ಇಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮೂರ್ಧನ್ಯೇ ಶೋಂಜಲಿರ್ಮೇ ಮೂರ್ಧನ್ಯೇ ಶೋಂಜಲಿರ್ಮೇ ಮೂರ್ಧನ್ಯೇ ಶೋಂಜಲಿರ್ಮೇ ದೃಢತರಮಿಹತೆ 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 ಬಧ್ಯತೆ ಬಂಧಪಾಶ ಬಧ್ಯತೆ ಬಂಧಪಾಶ ಬಧ್ಯತೆ ಬಂಧಪಾಶ ಮೂರ್ಧನ್ಯೇ ಶೋಂಜಲಿರ್ಮೇ ದೃಢತರಮಿಹತೆ ಮೂರ್ಧನ್ಯೇ ಶೋಂಜಲಿರ್ಮೇ ದೃಢತರಮಿಹತೆ ಮೂರ್ಧನ್ಯೇ ಶೋಂಜಲಿರ್ಮೇ ದೃಢತರಮಿಹತೆ ಬಧ್ಯತೆ ಬಂಧಪಾಶ ಬಧ್ಯತೆ ಬಂಧಪಾಶ ಬಧ್ಯತೆ ಬಂಧಪಾಶ
दात्रे सुखानां क्षेत्रे दात्रे सुखानां क्षेत्रे दात्रे सुखानां भजति भुवि भविष्यद्विधात्रे भजति भुवि भविष्यद्विधात्रे भजति भुवि भविष्यद्विधात्रे द्युभर्त्रे 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 क्षेत्रे दात्रे सुखानां भजति भुवि क्षेत्रे दात्रे सुखानां भजति भुवि क्षेत्रे दात्रे सुखानां भजति भुवि भविष्यद्विधात्रे द्युभर्त्रे भविष्यद्विधात्रे द्युभर्त्रे भविष्यद्विधात्रे द्युभर्त्रे क्षेत्रे दात्रे सुखानां भजति भुवि भविष्यद्विधात्रे द्युभर्त्रे क्षेत्रे दात्रे सुखानां भजति भुवि भविष्यद्विधात्रे द्युभर्त्रे अत्यन्तं संततं त्वम् अत्यन्तं संततं त्वम् अत्यन्तं संततं त्वम् प्रदिश पदयुगे प्रदिश पदयुगे प्रदिश पदयुगे हन्त संतापभाजाम् हन्त संतापभाजाम् हन्त संतापभाजाम् अत्यन्तं संततं त्वं प्रदिश पदयुगे हन्त संतापभाजाम् अत्यन्तं संततं त्वं प्रदिश पदयुगे हन्त संतापभाजाम् अत्यन्तं संततं त्वं प्रदिश पदयुगे हन्त संतापभाजाम् अस्माकं भक्तिमेकाम् अस्माकं भक्तिमेकाम् अस्माकं भक्तिमेकाम् अस्माकं भक्तिमेकाम् भगवत उत ते भगवत उत ते भगवत उत ते माधवस्याथवायोः 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 मूर्धन अस्माकं भक्तिमेकां भगवत उत ते अस्माकं भक्तिमेकां
अस्माकं भक्तिमेकां भगवत उत ते माधवस्याथवायोः 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 अस्माकं भक्तिमेकां भगवत उत ते माधवस्याथवायोः मूर्धन्ये शोञ्जलिर्मे दृढतरमिहते बध्यते बन्धपाशक्षेत्रे दात्रे सुखानां भजति भुवि भविष्यद्विधात्रे द्युभर्त्रे अत्यन्तं सन्ततं त्वं प्रदिश पदयुगे हन्त सन्तापभाजाम् अस्माकं भक्तिमेकां भगवत उत ते माधवस्याथवायोः मूर्धन्ये शोञ्जलिर्मे दृढतरमिहते बध्यते बन्धपाश क्षेत्रे दात्रे सुखानां भजति भुवि भविष्यद्विधात्रे द्युभर्त्रे अत्यन्तं सन्ततं त्वं प्रदिश पदयुगे हन्त सन्तापभाजाम् अस्माकं भक्तिमेकां भगवत उत ते माधवस्याथवायोः ವಾಯುದೇವರ ಅದ್ಭುತವಾದ ಮಹಿಮೆಯನ್ನ ಈ ಶ್ಲೋಕದಲ್ಲಿ ತ್ರಿವಿಕ್ರಮ ಪಂಡಿತರು ಮುಂದೆ ಬರೆಸ್ತಾ ಇದ್ದಾರೆ. ಭೂಮಿಯಲ್ಲಿ ಭಜನೆ ಮಾಡುವವರ, ಸ್ತೋತ್ರ ಮಾಡುವವರ ಸಂಸಾರ ಪಾಶವನ್ನ ಕತ್ತರಿಸುವ, ನೋಡ್ರಿ, ಭಜತಿ ಭುವಿ ಅಂತ ಇದೆ ಎರಡನೇ ಸಾಲಿನಲ್ಲಿ. ಭುವಿ ಭೂಮಿಯಲ್ಲಿ ಭಜತೆ ಸ್ತೋತ್ರ ಮಾಡುವವರ ಬಂಧಪಾಶ ಕ್ಷೇತ್ರೆ, ಸಂಸಾರದ ಪಾಶ ಹಗ್ಗ, ಆ ಹಗ್ಗವನ್ನ ಕ್ಷೇತ್ರ ಅಂದ್ರ ಕತ್ತರಿಸೋದು. ಬಂಧಪಾಶ ಕ್ಷೇತ್ರೆ, ಸಂಸಾರದ ಪಾಶವನ್ನ ಕತ್ತರಿಸುವ. ಸುಖಾನಾಂ ದಾತ್ರೆ, ಅನೇಕ ಸುಖಗಳನ್ನ ಕೊಡುವ. ಭವಿಷ್ಯದ್ ವಿಧಾತ್ರೆ, ಭವಿಷ್ಯತ್ ಅಂದ್ರೆ ಮುಂದೆ ಆಗುವ, ವಿಧಾತ್ರೆ ಬ್ರಹ್ಮರಾದ ಅಂದ್ರೆ ಭಾವಿ ಬ್ರಹ್ಮರಾದ. ದ್ಯುಭರ್ತ್ರೆ, ಭಾರತೀ ದೇವಿಯರಿಗೆ ಪತಿಯಾದ. ತೇ ನಿಮಗೆ, ಮೇ ನನ್ನ, ಏಷಃ ಈ, ಅಂಜಲಿ ಅಂಜಲಿಯು ಕೈಗಳು, ಮೂರ್ಧನಿ ತಲೆಯ ಮೇಲೆ, ಸಂತತಂ ಸದಾಕಾಲ ಏನಾಗಿರ್ಲಿ, ಅತ್ಯಂತಂ ಅತ್ಯಂತವಾಗಿ ಬದ್ಧತೆ ಜೋಡಿಸಲ್ಪಡತ್ತೆ. ವಾಯುದೇವರನ್ನ ನೋಡಿದಾಗ ನಮ್ಮ ಕೈಗಳು ಹೀಗೆ ತಲೆಯ ಮೇಲೆ ಜೋಡಿಸಿ ಹೀಗಿರ್ಬೇಕು ನೋಡ್ರಿ. ಅದನ್ನ ಈ ಶ್ಲೋಕದಲ್ಲಿ ತ್ರಿವಿಕ್ರಮ ಪಂಡಿತರಂತ, ಮೂರ್ಧನ್ಯೇ ಏಷಃ ಅಂಜಲಿ, ಮೇ ಅಂಜಲಿ ಮೂರ್ಧನ್ಯೇ, ತಲೆಯ ಮೇಲೆ ಯಾವಾಗಲೂ ಅತ್ಯಂತವಾಗಿ ಗಟ್ಟಿಯಾಗಿ ಬದ್ಧತೆ ಕಟ್ಟಲ್ಪಡತ್ತೆ. ಅಷ್ಟು ನಾವು ಭಕ್ತಿಯನ್ನ ವಾಯುದೇವರಲ್ಲಿ ಮಾಡಬೇಕು. ಹಾಗೆ ಜೋಡಿಸಿದರೆ ಕೈಗಳನ್ನ ತಲೆ ಮೇಲೆ ಹಿಂಗ ಜೋಡಿಸ್ತಾ ಇದ್ದೀನಿ. ನಂತರ ಏನಾಗತ್ತೆ, ಈ ಸಂಸಾರದಲ್ಲಿ ಯಾವಾಗಲೂ ನಿರಂತರವಾಗಿ ಅತ್ಯಂತ ಮಿತಿಮೀರಿ ಸಂತಾಪ ಭಾಜಾಂ, ಬಹಳ ಅನೇಕ ಕಷ್ಟಗಳನ್ನ ಕ್ಲೇಶಗಳನ್ನ ಹೊಂದಿದ ಅಸ್ಮಾಕಂ ನಮಗೆ ಭಗವತಃ ಷಡ್ಗುಣೈಶ್ವರ್ಯ ಸಂಪನ್ನನಾದ ಭಗವಂತನ, ಮಾಧವಸ್ಯ ಲಕ್ಷ್ಮೀಪತಿಯಾದ ಭಗವಂತನ ಮತ್ತು ವಾಯೋಹೋ ವಾಯುದೇವರ ಆದಂತಹ ತೇ ನಿಮ್ಮ ಪದಯುಗೆ ಎರಡೂ ಪಾದಕಮಲಗಳಲ್ಲಿ ಏಕಾಂ ಭಕ್ತಿಂ ಪ್ರದಿಶ,
ಅತ್ಯಂತ ಮುಖ್ಯವಾದ ಭಕ್ತಿಯನ್ನ ಕೊಡ್ರಿ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ತ್ರಿವಿಕ್ರಮ ಪಂಡಿತರು ಅಂದ್ರೆ, ಒಟ್ಟಾರೆ ಶ್ಲೋಕದ ಅಭಿಪ್ರಾಯ, ವಾಯುದೇವರೇ ನೀವು ಗುರುಗಳಲ್ಲಿ ನಮಗೆ ಶುದ್ಧವಾದ ತಾತ್ವಿಕವಾದ ಭಕ್ತಿಯನ್ನ ಗುರುಗಳಲ್ಲಿ ಭಗವಂತನಲ್ಲಿ ನೀವೇ ಕೊಡಬೇಕು. ನಾನು ಅನೇಕ ಸಂಸಾರದಲ್ಲಿ ನಾನಾ ವಿಧವಾದ ಕ್ಲೇಶಗಳನ್ನ ಅನುಭವಿಸಿ ಬಂದಿದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದು ತಾಪತ್ರಯಗಳಿವೆ. ಸಂಸಾರದಲ್ಲಿ ಅತ್ಯಂತ ಸುಖಿಯಾದವನು ಯಾರೂ ಇಲ್ಲ. ಪ್ರತಿಯೊಬ್ಬರಿಗೆ ಒಂದೊಂದು ಚಿಂತೆ ಇದೆ, ನಾನಾ ವಿಧವಾದ ದುಃಖಗಳಿವೆ, ದುಮ್ಮಾನಗಳಿವೆ. ಹೀಗಾಗಿ ಮಿತಿಮೀರಿದ ಸಂತಾಪವನ್ನ ಹೊಂದಿದ್ದೇವೆ ನಾವು ಸಂಸಾರದಲ್ಲಿ. ಆದ್ದರಿಂದ ಭೂಮಿಯಲ್ಲಿ ಯಾರು ನಿಮ್ಮ ಭಜನೆಯನ್ನ, ಭಗವಂತನ ಸ್ತೋತ್ರವನ್ನ ಮಾಡ್ತಾರೆ, ಅಂಥವರ ಸಂಸಾರ ಪಾಶವನ್ನ ಕತ್ತರಿಸಿ ಸುಖವನ್ನ ಕೊಡುವ ಸಾಮರ್ಥ್ಯ ನಿಮಗಿದೆ. ನೀವು ಮುಂದೆ ಬ್ರಹ್ಮ ಪದವಿಗೆ ಬರುವಂತಹವರು, ಭಾರತೀ ದೇವಿಗೆ ಒಡೆಯರಾದವರು. ನಿಮಗೆ ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯ? ನೀವು ನನಗೆ ಅತ್ಯಂತ ದೃಢವಾದ ಭಕ್ತಿಯನ್ನ ನಿಮ್ಮಲ್ಲಿ ಹಾಗೂ ಭಗವಂತನಲ್ಲಿ ಕೊಡಬೇಕು. ಹಾಗಾದ್ರೆ ಕೊಡಬೇಕು ಅಂದ್ರೆ ನಾನ್ ನಿಮಗೆ ಏನ್ ಪ್ರತಿಯಾಗಿ ಕೊಡ್ಲಿಕ್ಕೆ ಸಾಧ್ಯ? ಅಥವಾ ನಾನು ನಿಮಗೆ ಏನು ಕೊಟ್ರೆ ನೀವು ದೇವರಲ್ಲಿ ಮತ್ತು ನಿಮ್ಮಲ್ಲಿ ನನಗೆ ಅಂತಹ ಶುದ್ಧವಾದ ಭಕ್ತಿಯನ್ನ ಕೊಟ್ಟೀರಿ? ಕೊಡ್ಲಿಕ್ಕೆ ನನ್ನ ಹತ್ರ ಏನಿದೆ? ಈಶಾವಾಸ್ಯಮಿದಂ ಸರ್ವಂ, ದೇವರು ಕೊಟ್ಟದ್ದೇ ಎಲ್ಲ. ತೇನ ತೆಕ್ತೇನ ಭುಂಜೀತ, ಅವನು ನಮಗೆ ಕೊಟ್ಟ ಭಿಕ್ಷೆ, ಅದನ್ನು ನಾವು ಉಣ್ತಾ ಇದ್ದೀವಿ. ಗುರುಗಳ ಅನುಗ್ರಹ ಮಾಡಿ ಭಗವಂತ ನಮಗೆ ಕೊಟ್ಟದ್ದನ್ನೇ ನಾವು ಉಣಲಿಕ್ಕಾಗತ್ತೆ, ಬೇರೆದನ್ನ ನಮ್ಮಿಂದ ಉಣಲಿಕ್ಕೆ ಸಾಧ್ಯ ಇಲ್ಲ. ದೇವರಲ್ಲಿ ನಮಗೆ ಭಕ್ತಿ ಬರಬೇಕು, ಗುರುಗಳು ವಾಯುದೇವರು ಕೊಡಬೇಕು. ವಾಯುದೇವರಲ್ಲಿ ನಾವು ಮೊದಲು ಭಕ್ತಿಯನ್ನ ಮಾಡಿದಾಗ ವಾಯುದೇವರು ಅದರಿಂದ ಭಗವಂತನಲ್ಲಿ ನಮಗೆ ಭಕ್ತಿಯನ್ನ ಕೊಡ್ತಾರೆ. ಹಿಂದಿನ ವಾರವೇ ಹೇಳಿದಂತೆ ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಈ ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಮುಕುಂದ ಭಕ್ತಿಯೈ ಗುರು ಭಕ್ತಿ ಜಾಯೈ, ಗುರು ಭಕ್ತಿ ಜಾಯೈ ಮುಕುಂದ ಭಕ್ತಿಯೈ ಅಂತ ಹೇಳಿದ್ದಾರೆ. ಗುರುಗಳಲ್ಲಿ ಮಾಡುವ ಭಕ್ತಿಯಿಂದ ಹುಟ್ಟೋದೇ ಮುಕುಂದನಲ್ಲಿ ಭಕ್ತಿ. ಹೀಗಾಗಿ ಗುರುಗಳಲ್ಲಿ ಭಕ್ತಿ ಬರಬೇಕು, ವಾಯುದೇವರಲ್ಲಿ ಭಕ್ತಿ ಬರಬೇಕು. ಆ ಭಕ್ತಿ ಪಕ್ವವಾದಾಗಲೇನೆ ಅವರ ಅನುಗ್ರಹವನ್ನ ಮಾಡಿ ದೇವರಲ್ಲಿ ಅಚಲವಾದ ಭಕ್ತಿಯನ್ನು ಕೊಡ್ತಾರೆ. ಹೀಗಾಗಿ ನಿಮ್ಮಲ್ಲಿ ನಾನು ಎರಡೂ ಕೈಗಳನ್ನ ತಲೆ ಮೇಲೆ ಹೊತ್ತು ಅಂಜಲಿ ಮುದ್ರೆಯನ್ನು ಹಾಕಿ ಬೇಡಿಕೊಳ್ತೇನೆ. ನನಗೆ ಇನ್ಯಾವುದರ ಅಪೇಕ್ಷೆ ಇಲ್ಲ. ತ್ರಿವಿಕ್ರಮ ಪಂಡಿತರ ಭಕ್ತಿಯ ಉತ್ಕೃಷ್ಟತೆಯನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಇನ್ಯಾವುದು ಬೇಡ ಸ್ವಾಮಿ, ಕೇವಲ ಸಂತಾಪ ಭಾಜಾಮಸ್ಮಾಕಂ, ಸಂಸಾರದ ತಾಪಗಳಲ್ಲಿ ಬೆಂದು ಹೋದ ನಮಗೆ ಏಕಾಂ ಭಕ್ತಿ, ಒಂದು ನಿಶ್ಚಲವಾದ ಶುದ್ಧವಾದ ಭಕ್ತಿಯನ್ನ ಮತ್ತೆ ತೇ ನಿಮ್ಮಲ್ಲಿ ಹಾಗೂ ಭಗವತಃ ಮಾಧವಶ್ಚ ಆ ದೇವರ ವಿಷಯಕವಾದ ಮುಖ್ಯ ಭಕ್ತಿಯನ್ನ ಪ್ರದೇಶ ಕೊಟ್ಟು ಬಿಡ್ರಿ ಸಾಕು. ಹೀಗೆ ಬೇಡಬೇಕಂತ ಜಗದ್ಗುರುಗಳು ನಮಗೆ ಸಿಕ್ಕಾಗ ಅತೀ ಸಣ್ಣದ್ದನ್ನ ಅವರ ಬಳಿ ಬೇಡುವುದಲ್ಲ, ಏನ್ ಬೇಡಬೇಕು. ಒಮ್ಮೊಮ್ಮೆ ಇದು ಬಹಳ ದೊಡ್ಡ ಪ್ರಶ್ನೆ ಆಗತ್ತೆ. ನಾನಾ ವಿಷಯಗಳು ಮನಸ್ಸಿನಲ್ಲಿ ತೊಳಲಾಡುತ್ತೆ, ಹೊಯ್ದಾಡುತ್ತೆ. ಅನೇಕ ಗೊಂದಲಗಳಿವೆ, ಸಾವಿರಾರು ಬಯಕೆಗಳಿವೆ. ಆದರೆ ಒಮ್ಮೆ ಕ್ಷಣ ಮಾತ್ರಕ್ಕೆ ನಮಗೆ ದೈವವಶಾತ್ ಯಾರಾದರೂ ದೇವತೆಗಳು ಗುರುಗಳು ಪ್ರತ್ಯಕ್ಷರಾಗಿ ಕೇಳಿದ ವರವನ್ನ ಕೊಡ್ತೇನೆ ತಗೋ ಅಂತ ಹೇಳಿದಾಗ ನಮಗೆ ಏನ್ ಕೇಳಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಏನನ್ನ ಕೇಳಬೇಕು ಅನ್ನೋ ಕಲ್ಪನೆ ನಮಗೆ ಬರಲ್ಲ. ಹೀಗಾಗಿ ತ್ರಿವಿಕ್ರಮ ಪಂಡಿತರು ಅದನ್ನು ತಿಳಿಸಿಕೊಡ್ತಾರೆ. ಏನನ್ನೋ ಕೇಳಬೇಡಿ, ತುಂಬಾ ಸಣ್ಣದ್ದನ್ನ, ಬಹಳ ಚಿಕ್ಕದ್ದನ್ನ ಕೇಳಿ ಸಣ್ಣವರಾಗಬೇಡಿ. ಮತ್ತೊಬ್ಬರ ಹತ್ತಿರ
ಬೇಡುವಿಕೆ ಅನ್ನೋದು ಕೂಡ ನಮ್ಮನ್ನ ತುಂಬಾ ಚಿಕ್ಕವರನ್ನಾಗಿ ಮಾಡತ್. ಆದ್ದರಿಂದ ನಾವು ಕೇಳೋದು ಹೇಗಿರಬೇಕು ಅಂದ್ರೆ ಕೊಡೋರಿಗೆ ಸಂತೋಷ ಆಗೋ ಹಾಗೆ ಇರಬೇಕು. ಕೊಡುವವರಿಗೆ ಸಂತೋಷವಾಗುವಂತಹದ್ದನ್ನ ಕೇಳಿದರೆ ಅವರು ಮತ್ತೆ ಮತ್ತೆ ಕೊಡ್ತಾರೆ. ಹೀಗಾಗಿ ನಾವು ಕೇಳಬೇಕಾದದ್ದೇನು ಅಂದ್ರೆ, ಸ್ವಾಮಿ ನಮ್ಮ ಎರಡೂ ಕೈಗಳನ್ನ ತಲೆ ಮೇಲಿಟ್ಟುಕೊಂಡು ಕೈ ಮುಗಿದು ನಿಮಗೆ ಕೇಳ್ತೀವಿ, ನಮಗೆ ನಿಮ್ಮಲ್ಲಿ ಭಗವಂತನಲ್ಲಿ ಭಕ್ತಿಯನ್ನ ಕೊಡ್ರಿ ಸಾಕ್, ಬೇರೇನು ಬೇಡ. ಅಸ್ಮಾಕಂ ಭಕ್ತಿ ಮೇಕಾಂ ಭಗವತ ಉತತೆ ಮಾಧವಸ್ಯಾಥವಾಯೋಹೋ ಅಂತ ಹೇಳ್ತಾ ಇದ್ದ. ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಭಕ್ತಿಯಿಂದ ನಮ್ಮ ಎರಡೂ ಕೈಗಳನ್ನ ನಮಸ್ಕಾರದ ರೀತಿಯನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಬೇಕಾದರೆ ಹೇಗೆ ನಾವು ನಮ್ಮ ಕೈ ಚಿಹ್ನೆಗಳಿರಬೇಕು, ಇದು ಅಂಜಲಿ ಮುದ್ರೆ, ಹಿಂಗ ಬೇಡಬೇಕಂತ. ಸ್ವಾಮಿ ಕೊಡ್ರಿ, ಇದನ್ನ ಯಾವುದನ್ನು ಕೊಡ್ರಿ ಅಂದ್ರೆ ಅಸ್ಮಾಕಂ ಭಕ್ತಿ ಮೇಕಾಂ ಭಗವತ ಉತತೆ ಮಾಧವಸ್ಯ ಅಥವಾಯೋಹೋ. ಮೂರ್ಧನ್ಯೇ ಶೋಂಜಲಿರ್ಮೇ ದೃಢತರಮಿಹತೆ ಬಧ್ಯತೆ ಬಂಧಪಾಶ ಕ್ಷೇತ್ರೇ ದಾತ್ರೇ ಸುಖಾನಾಂ ಭಜತಿ ಭುವಿ ಭವಿಷ್ಯದ್ವಿಧಾತ್ರೇ ದ್ಯುಭರ್ತ್ರೇ ಅತ್ಯಂತಂ ಸಂತತಂ ತ್ವಂ ಪ್ರದಿಶ ಪದಯುಗೆ ಹಂತ ಸಂತಾಪಭಾಜಾಮಸ್ಮಾಕಂ ಭಕ್ತಿಮೇಕಾಂ ಭಗವತ ಉತತೆ ಮಾಧವಸ್ಯಾಥವಾಯೋಹೋ. ಮುಂದಿನ ಶ್ಲೋಕವನ್ನ ಮುಂದೆ ವರಿಸೋಣ. ಒಂದೊಂದು ಶ್ಲೋಕದಲ್ಲಿಯೂ ಕೂಡ ನಾವು ತಿಳಿಯಬೇಕಾದದ್ದು ಅಲ್ಪಪ್ರಾಣ ಮಹಾಪ್ರಾಣಗಳ ವಿಷಯದಲ್ಲಿ ನಾವು ಎಚ್ಚರವನ್ನ ವಹಿಸಬೇಕು. ಹೋದ ಬಾರಿಯೂ ಕೂಡ ನಾನು ಪಾಠದಲ್ಲಿ ನಿಮಗೆ ಅದೊಂದು ವಿಷಯವನ್ನ ಸೂಚನೆ ಮಾಡಿದ್ದೆ. ದಯವಿಟ್ಟು ಆ ಕಡೆಗೆ ನಮ್ಮ ಒಂದು ಗಮನ ಇರಲಿ. ನೋಡ್ರಿ, ಈ ಶ್ಲೋಕದಲ್ಲಿ ಎಷ್ಟು ಮಹಾಪ್ರಾಣಗಳಿವೆ. ಮೂರ್ಧನ್ಯೇ ಧ ಮಹಾಪ್ರಾಣ, ಮೂರ್ಧನ್ಯೇ ಶೋಂಜಲಿರ್ಮೇ ದೃಢತರಮಿಹತೆ ಢ ಮಹಾಪ್ರಾಣ, ದೃಢತರಮಿಹತೆ ಬಧ್ಯತೆ ಧ್ಯ ಮಹಾಪ್ರಾಣ, ಬಂಧಪಾಶ ಧ ಮಹಾಪ್ರಾಣ. ಹಾಗೆ ಅನೇಕ ಮಹಾಪ್ರಾಣಗಳ ವರ್ಣಗಳು ಇಲ್ಲಿ ಬರುತ್ತೆ. ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಸ್ಪಷ್ಟವಾಗಿ ಹೇಳಿದರೆ ಮತ್ತೊಬ್ಬರಿಗೆ ಸಂಶಯ ಬರದಿದ್ದಷ್ಟು ಚೆನ್ನಾಗಿ ನಾವು ವಾಯುಸ್ಥಿತಿಯನ್ನ ಅಭ್ಯಾಸ ಮಾಡುವ ಪ್ರಯತ್ನವನ್ನ ಮಾಡೋಣ. ಅಂದಾಗ ಮಾತ್ರ ಇದು ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಮುಂದಿನ ಶ್ಲೋಕ ಸಾಭ್ರೋಷ್ಣಾಭೀಶುಶುಭ್ರ 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 ಪ್ರಭಮ ಭಯನಭೋ ಪ್ರಭಮ ಭಯನಭೋ ಪ್ರಭಮ ಭಯನಭೋ ಭೂರಿ ಭೂಭೃದ್ವಿಭೂತಿ ಭೂರಿ ಭೂಭೃದ್ವಿಭೂತಿ ಭೂರಿ ಭೂಭೃದ್ವಿಭೂತಿ ಸಾಭ್ರೋಷ್ಣಾಭೀಶುಶುಭ್ರ ಪ್ರಭಮ ಭಯನಭೋ ಸಾಭ್ರೋಷ್ಣಾಭೀಶುಶುಭ್ರ ಪ್ರಭಮ ಭಯನಭೋ ಸಾಭ್ರೋಷ್ಣಾಭೀಶುಶುಭ್ರ ಪ್ರಭಮ ಭಯನಭೋ ಭೂರಿ ಭೂಭೃದ್ವಿಭೂತಿ ಭೂರಿ ಭೂಭೃದ್ವಿಭೂತಿ
ಭೂರಿ ಭೂ ಭೃದ್ವಿಭೂತಿ. ಎಲ್ಲಾರು ಅನ್ಮ್ಯೂಟ್ ಮಾಡಿದ್ರು ಪರವಾಗಿಲ್ಲ, ಜೋರಾಗಿ ಅನ್ನಿ. ಅಕ್ಕಪಕ್ಕ ಯಾರಿದ್ದಾರೆ ಯಾರಿಲ್ಲ ಸಂಕೋಚವನ್ನ ಮಾಡಿಕೊಳ್ಳದೆ ಉಚ್ಚಧ್ವನಿಯಿಂದ ಭಕ್ತಿಪೂರ್ವಕವಾಗಿ ಅನ್ನೋಣ. ಸಾಭೃಷ್ಣಾಭೀಷು ಶುಭ್ರ ಪ್ರಭಮ ಭಯ ನಭೋ ಭೂರಿ ಭೂ ಭೃದ್ವಿಭೂತಿ. ಸಾಭೃಷ್ಣಾಭೀಷು ಶುಭ್ರ ಪ್ರಭಮ ಭಯ ನಭೋ ಭೂರಿ ಭೂ ಭೃದ್ವಿಭೂತಿ. ಸಾಭೃಷ್ಣಾಭೀಷು ಶುಭ್ರ ಪ್ರಭಮ ಭಯ ನಭೋ ಭೂರಿ ಭೂ ಭೃದ್ವಿಭೂತಿ. ಭ್ರಾಜಿಷ್ಣುರ್ಭೂರುಭೂಣಾಂ 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 ಭವನಮಪಿ ವಿಭೋ ಭೇದಿ ಭವನಮಪಿ ವಿಭೋ ಭೇದಿ ಭವನಮಪಿ ವಿಭೋ ಭೇದಿ ಭವನಮಪಿ ವಿಭೋ ಭೇದಿ. ಬಭ್ರೇ ಬಭೂವೆ ಬಭ್ರೇ ಬಭೂವೆ ಬಭ್ರೇ ಬಭೂವೆ. ಭ್ರಾಜಿಷ್ಣುರ್ಭೂರುಭೂಣಾಂ ಭವನಮಪಿ ವಿಭೋ ಭೇದಿ ಭ್ರಾಜಿಷ್ಣುರ್ಭೂರುಭೂಣಾಂ ಭವನಮಪಿ ವಿಭೋ ಭೇದಿ ಭ್ರಾಜಿಷ್ಣುರ್ಭೂರುಭೂಣಾಂ ಭವನಮಪಿ ವಿಭೋ ಭೇದಿ. ಬಭ್ರೇ ಬಭೂವೆ ಬಭ್ರೇ ಬಭೂವೆ. ಭ್ರಾಜಿಷ್ಣುರ್ಭೂರುಭೂಣಾಂ ಭವನಮಪಿ ವಿಭೋ ಭೇದಿ ಭಭ್ರೇ ಬಭೂವೆ. ಭ್ರಾಜಿಷ್ಣುರ್ಭೂರುಭೂಣಾಂ ಭವನಮಪಿ ವಿಭೋ ಭೇದಿ ಭಭ್ರೇ ಬಭೂವೆ. येन भ्रू विभ्रमस्ते येन भ्रू विभ्रमस्ते येन भ्रू विभ्रमस्ते. भ्रमयतु सुभृशं भ्रमयतु सुभृशं भ्रमयतु सुभृशं. बभ्रुवद्धुर्भृताशान् बभ्रुवद्धुर्भृताशान् बभ्रुवद्धुर्भृताशान्. येन भ्रू विभ्रमस्ते भ्रमयतु सुभृशं बभ्रुवद्धुर्भृताशान्. येन भ्रू विभ्रमस्ते भ्रमयतु सुभृशं बभ्रुवद्धुर्भृताशान्. येन भ्रू विभ्रमस्ते भ्रमयतु सुभृशं बभ्रुवद्धुर्भृताशान्. भ्रान्तिर्भेदावभास भ्रान्तिर्भेदावभास
ಭ್ರಾಂತಿರ್ಭೇದಾವಭಾಸ ಸ್ತ್ವಿತಿ ಭಯಮಭಿಭೂಃ ಸ್ತ್ವಿತಿ ಭಯಮಭಿಭೂಃ ಸ್ತ್ವಿತಿ ಭಯಮಭಿಭೂಃ ಭೋಕ್ಷತೆ ಮಾಯಿ ಭಿಕ್ಷೂನ್ ಭೋಕ್ಷತೆ ಮಾಯಿ ಭಿಕ್ಷೂನ್ ಭೋಕ್ಷತೆ ಮಾಯಿ ಭಿಕ್ಷೂನ್ ಭ್ರಾಂತಿರ್ಭೇದಾವಭಾಸಸ್ತ್ವಿತಿ ಭಯಮಭಿಭೂಃ ಭ್ರಾಂತಿರ್ಭೇದಾವಭಾಸಸ್ತ್ವಿತಿ ಭಯಮಭಿಭೂಃ ಭೋಕ್ಷತೋ ಮಾಯಿ ಭಿಕ್ಷೂನ್ ಭೋಕ್ಷತೋ ಮಾಯಿ ಭಿಕ್ಷೂನ್ ಭೋಕ್ಷತೋ ಮಾಯಿ ಭಿಕ್ಷೂನ್ ಭ್ರಾಂತಿರ್ಭೇದಾವಭಾಸಸ್ತ್ವಿತಿ ಭಯಮಭಿಭೂರ್ ಭೋಕ್ಷತೋ ಮಾಯಿ ಭಿಕ್ಷೂನ್ ಭ್ರಾಂತಿರ್ಭೇದಾವಭಾಸಸ್ತ್ವಿತಿ ಭಯಮಭಿಭೂರ್ ಭೋಕ್ಷತೋ ಮಾಯಿ ಭಿಕ್ಷೂನ್ ಭ್ರಾಂತಿರ್ಭೇದಾವಭಾಸಸ್ತ್ವಿತಿ ಭಯಮಭಿಭೂರ್ ಭೋಕ್ಷತೋ ಮಾಯಿ ಭಿಕ್ಷೂನ್ ಸಾ ಭ್ರೂಷ್ಣಾಭೀಷು ಶುಭ್ರ ಪ್ರಭಮಭಯನಭೋ ಭೂರಿ ಭೂಭೃದ್ವಿಭೂತಿ ಭ್ರಾಜಿಷ್ಣುರ್ಭೂರ್ಭೂಣಾಂ ಭವನಮಪಿ ವಿಭೋ ಭೇದಿ ಬಭ್ರೇ ಬಭೂವೆ ಏನ ಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬಭ್ರುವದುರ್ಭೃತಾಶಾನ್ ಭ್ರಾಂತಿರ್ಭೇದಾವಭಾಸಸ್ತ್ವಿತಿ ಭಯಮಭಿಭೂರ್ ಭೋಕ್ಷತೋ ಮಾಯಿ ಭಿಕ್ಷೂನ್ ಸಾ ಭ್ರೂಷ್ಣಾಭೀಷು ಶುಭ್ರ ಪ್ರಮಮಭಯನಭೋ ಭೂರಿ ಭೂಭೃದ್ ವಿಭೂತಿ ಭ್ರಾಜಿಷ್ಣುರ್ಭೂರ್ಭೂಣಾಂ ಭವನಮಪಿ ವಿಭೋ ಭೇದಿ ಬಭ್ರೇ ಬಭೂವೆ ಏನ ಭ್ರೂ ವಿಭ್ರಮಸ್ತೆ ಭ್ರಮಯತು ಸುಭೃಶಂ ಬಭ್ರುವದುರ್ಭೃತಾಶಾನ್ ಭ್ರಾಂತಿರ್ಭೇದಾವಭಾಸಸ್ತ್ವಿತಿ ಭಯಮಭಿಭೂರ್ ಭೋಕ್ಷತೋ ಮಾಯಿ ಭಿಕ್ಷೂನ್. ಇಡೀ ಶ್ಲೋಕದಲ್ಲಿ ಭಕಾರದ ಪ್ರಾಸ ಇದೆ. ಇಡೀ ಶ್ಲೋಕದಲ್ಲಿ ಭಕಾರ ಇದೆ. ನೀವು ನೋಡ್ರಿ, ಬಹಳ ಗಮನ ಕೊಟ್ಟು ಅದನ್ನು ಅನ್ನಬೇಕು. ಹೇ ಅಭಯ, ಎಲ್ಲೋ ಭಯವನ್ನ ಕಳೆಯುವ ವಿಭೋ ವ್ಯಾಪ್ತರಾದ ವಾಯುದೇವರೇ, ತಾವು ತೇ ನಿಮ್ಮ ಏನ ಯಾವ ಭ್ರೂವಿಲಾಸ, ಭ್ರೂವಿಲಾಸ ಅಂದ್ರೆ ಹುಬ್ಬು ಮೇಲ್ಕೆಳಗೆ ಮಾಡೋದು, ಹೀಗೆ ಒಂದು ಹುಬ್ಬಿನ ಆಡಿಸುವಿಕೆಯಿಂದ ಯಾವ ನಿಮ್ಮ ಭ್ರೂವಿಲಾಸದಿಂದ ಸಾಭ್ರೂಷ್ಣಾಭೀಷು ಶುಭ್ರ ಪ್ರಭಂ, ಮೋಡಗಳಿಂದ ಚಂದ್ರರಿಂದ ಕೂಡಿದ ನಭಃ ಆಕಾಶವು ಭೂರಿ ಭೂಭೃದ್ವಿಭೂತಿ ಭ್ರಾಜಿಷ್ಣು. ನೋಡಿ, ಶಬ್ದಗಳನ್ನು ಹೇಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಶಬ್ದಗಳನ್ನ ಬಳಸ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವ ಬಹಳವಾದ
ಭೂಬೃಹತ್ ಅಂದ್ರೆ ಭೂಮಿಯನ್ನ ಧಾರಣೆ ಮಾಡಿದ ಪರ್ವತಗಳು. ಬಹಳ ಪರ್ವತಗಳೆಂಬ ಸಂಪತ್ತಿನಿಂದ ಶೋಭಿಸುವ ಭೂಮಿಯು ಏನಾಗತ್ತೆ ಅಂದ್ರೆ ಋಭೂಣಾಂಭವನಂ, ಈ ಭೂಮಿಯ ಜೊತೆಗೆ ಋಭು ಅಂದ್ರೆ ದೇವತೆಗಳು, ಆ ದೇವತೆಗಳಿಗೆ ಆಶ್ರಯವಾದ ಸ್ವರ್ಗವೂ ಕೂಡ ಅಭೇದಿ ನಾಶ ಮಾಡಲ್ಪಡತ್ತೆ. ಯಾವ ವಾಯುದೇವರ ಒಂದು ಹುಬ್ಬಿನ ಮೇಲ್ ಕೆಳಗೆ ಮಾಡುವ ಒಂದು ಈ ಭ್ರೂ ವಿಲಾಸದಿಂದ ಇಡೀ ಭೂಮಿ, ಚಂದ್ರ, ಮೋಡ, ಸೂರ್ಯ ಇವುಗಳಿಂದ ಕೂಡಿದ ಸಮಗ್ರವಾದ ಭೂಮಿ, ದೇವತೆಗಳಿಗೆ ಆಶ್ರಯವಾದ ಸ್ವರ್ಗವೂ ಕೂಡ ನಾಶವನ್ನ ಹೊಂದಲಿಕ್ಕೆ ಸಾಧ್ಯ ಇದೆ. ಬರೀ ನಾಶ ಅಲ್ಲ, ನಿಮ್ಮ ಒಂದು ಹುಬ್ಬಿನ ಮೇಲ್ನೋಟದಿಂದ ಬಭುವೆ ಸೃಷ್ಟಿಯೂ ಆಗತ್ತೆ. ಬರೀ ಸೃಷ್ಟಿಯಾಗತ್ತೆ ಅಷ್ಟೇ ಅಲ್ಲ, ಬಭ್ರೆ ಅದನ್ನ ನೀವು ಸ್ಥಿತಿಕಾಲದಲ್ಲಿ ಧಾರಣೆಯನ್ನು ಮಾಡ್ತೀರಿ. ಅಂತಹ ಸ್ವಭಾವವುಳ್ಳ ಅಭಿಭೂಹು, ಶತ್ರುಗಳನ್ನ ನಾಶ ಮಾಡುವ, ಸೋಲಿಸುವ, ತೇ ಭ್ರೂ ವಿಭ್ರಮ, ನಿಮ್ಮ ಹುಬ್ಬಿನ ಮೇಲ್ಕೆಳಗಾಗುವಿಕೆ, ತೇ ಭ್ರೂ ವಿಭ್ರಮ, ನಿಮ್ಮ ಹುಬ್ಬಿನ ವಿಲಾಸವು ಬಭ್ರುವತ, ಬಭ್ರುವತ ಅಂದ್ರೆ ಬೆಕ್ಕಿನಂತೆ, ದುರ್ಭೃತಾಶಾನ್ ದುರಾಶೆಗಳನ್ನ ಹೊತ್ತ, ಭೇದಾವಭಾಸ, ಈ ಭೇದದ ಜ್ಞಾನ ಅಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಭೇದ ಇದೆ ಎಂಬ ಅರಿವು, ಭ್ರಾಂತಿ, ಈ ಭೇದ ಜ್ಞಾನ ಭ್ರಮೆ ಎಂದು ಹರಡುವ ಏನು ಜನರಿದ್ದಾರೆ ಅವರಿಗೆ ಭಯಂ, ಮುಂದೆ ಭಯಂಕರವಾದ ದುಃಖವನ್ನ ಭೋಕ್ಷತಃ ಅನುಭವಿಸುವ ಮಾಯಿ ಭಿಕ್ಷೂನ್, ಆ ಪರಕೀಯ ಭಿಕ್ಷುಗಳನ್ನ ಸುಭೃಶಂ ಚೆನ್ನಾಗಿ ಭ್ರಮಯತು, ಮೋಹದ ಸುಳಿಯಲ್ಲಿ ತಿರುಗಾಡಿಸ್ರಿ. ಒಟ್ಟಾರೆ ಅಭಿಪ್ರಾಯ ಏನು ಅಂದ್ರೆ, ಭಯ ನಿವಾರಕರು ವಾಯುದೇವರು, ನಮ್ಮ ಭಯಗಳನ್ನ ಪರಿಹಾರ ಮಾಡ್ತಾರೆ. ಎಲ್ಲಾ ಕರ್ಮಗಳನ್ನ ಪ್ರತಿಯೊಬ್ಬರಲ್ಲಿ ಇದ್ದು ಮುಖ್ಯ ಪ್ರೇರಕರಾಗಿ, ಮುಖ್ಯ ಪ್ರಾಣರಾಗಿ ತಾವೇ ಮಾಡಿಸ್ತಾರೆ. ಆದ್ದರಿಂದಾಗಿ ಅಂತಹ ನಿಮ್ಮ ಸಾಮರ್ಥ್ಯ ಎಷ್ಟಿದೆ, ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ, ನಿಮ್ಮ ಹುಬ್ಬಿನ ಒಂದು ವಿಲಾಸದಿಂದ, ನಿಮ್ಮ ಹುಬ್ಬಿನ ಒಂದು ಅಲುಗಾಡುವಿಕೆಯಿಂದ ಮೂರ್ಲೋಕಗಳ ಸೃಷ್ಟಿಯಾಗತ್ತೆ, ಮೂರ್ಲೋಕಗಳ ರಕ್ಷಣೆ ಆಗತ್ತೆ, ಮೂರ್ಲೋಕಗಳ ನಾಶವಾಗತ್ತೆ. ಸೂರ್ಯ ಚಂದ್ರರಿಂದ ಕೂಡಿದ ಆಕಾಶ, ಪರ್ವತಗಳಿಂದ ಶೋಭಾಯಮಾನವಾದಂತಹ ಭೂಮಿ, ದೇವತೆಗಳಿಗೆ ಆಸರೆಯಾದಂತಹ ಸ್ವರ್ಗ, ಇವೆಲ್ಲವೂ ನಿಮ್ಮ ಒಂದು ಭ್ರೂ ವಿಲಾಸದಿಂದ ಕೂಡಿದೆ. ಅಂತಹ ಭ್ರೂ ವಿಲಾಸವು ಯಾರೋ ಭೇದವನ್ನ ತಿಳಿದ ಈ ಭೇದ ಇದೆ ಅಲ್ಲ ಜಗತ್ತಿನಲ್ಲಿ, ಎಲ್ಲಿ ಭೇದ ಇಲ್ಲ, ಎಲ್ಲ ಕಡೆಗೂ ಭೇದ ಇದೆ. ಸತ್ಯವಾದ ಈ ಭೇದದ ಜ್ಞಾನವು ಭ್ರಮೆ ಅಂತ ಹೇಳುವ ಅನೇಕ ಜನ ಇದ್ದಾರಲ್ಲ, ಇದು ಭ್ರಮ ಅಂತ ಮಾತನಾಡುವ ಅನೇಕ ದುರ್ಮತಗಳಿವೆ ಅಲ್ಲ, ಅಂತಹ ಆ ಭಯಂಕರವಾದ ದುಃಖಗಳನ್ನ ಅನುಭವಿಸುವ ಪರಕೀಯ ಭಿಕ್ಷುಗಳನ್ನ, ಅವರಿಗೆ ಯಥಾರ್ಥ ಜ್ಞಾನವನ್ನ ಕೊಡದೆ ಅವರು ಈ ಭೇದ ಭ್ರಮೆ ಎಂಬ ಮೋಹದ ಸುಳಿಯಲ್ಲೇ ಸುತ್ತಲಿ ಅವರಿಗೆ ಯಥಾರ್ಥ ಜ್ಞಾನ ಆಗುವುದು ಬೇಡ. ಸತ್ಯಭೂತವಾದ ಪ್ರಪಂಚದ ವಾಸ್ತವ ಜ್ಞಾನ, ಭಗವದ್ ವಿಷಯಕವಾದಂತಹ ಶುದ್ಧ ತತ್ವಜ್ಞಾನ, ಭಗವಂತನಿಂದ ಸೃಷ್ಟವಾದ ಜಗತ್ತಿನ ಪರಿಪೂರ್ಣವಾದ ಜ್ಞಾನ, ಅದು ಕೇವಲ ತಾತ್ವಿಕರಿಗೆ ಮಾತ್ರ ಆಗುವಂತಹದ್ದು. ಮತ್ತೊಬ್ಬರಿಗೆ ಆ ಜ್ಞಾನವನ್ನ ಮಾಡಿಸದೆ ನೀವು ತಾತ್ವಿಕರಿಗೆ ಆ ಜ್ಞಾನವನ್ನ ಕೊಡ್ರಿ. ನಿಮ್ಮ ಸಾಮರ್ಥ್ಯ ಎಷ್ಟಿದೆ, ನಿಮ್ಮ ಒಂದು ಆ ಭ್ರೂ ವಿಲಾಸ ಜಗತ್ತಿನ ಸೃಷ್ಟಿಯನ್ನ ಮಾಡುತ್ತೆ, ರಕ್ಷಣೆಯನ್ನ ಮಾಡುತ್ತೆ, ಲಯವನ್ನ ಮಾಡುತ್ತೆ. ಇಡೀ ಭೂಮಿ, ಇಡೀ ಸ್ವರ್ಗ ಇವೆಲ್ಲವೂ ಕೇವಲ ನಿಮ್ಮ ಒಂದು ಭ್ರೂ ವಿಲಾಸದ ವ್ಯಾಪಾರದಿಂದ ತಮ್ಮ ತಮ್ಮ ಕಾರ್ಯಗಳಲ್ಲಿ ತಾವು ಪ್ರವೃತ್ತವಾಗತ್ತೆ ಅಂತಾದರೆ ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಸ್ವಾಮಿ? ಅಷ್ಟು ಅಪರಿಮಿತವಾದ ಅಪಾರವಾದ ಸಾಮರ್ಥ್ಯವನ್ನ ಹೊಂದಿದ ನೀವು ನಮ್ಮ ಗುರುಗಳಾದದ್ದು ನಮ್ಮ ಜನ್ಮದ ಅನೇಕ ಜನ್ಮದ ಪುಣ್ಯದ ಪ್ರಭಾವವೇ ಸರಿ ಅಂತ ಭಾವಿಸಿ
ಮತ್ತೊಮ್ಮೆ ನಾವು ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ, ಇಂತಹ ಸಾಮರ್ಥ್ಯ ಇರುವ ವಾಯುದೇವರೇ ನೀವು ನಮಗೆ ಜನ್ಮ ಜನ್ಮಗಳಲ್ಲಿ ನೀವು ನಮ್ಮ ಗುರುಗಳಾಗಿ ಇರ್ರಿ ಅಂತ ಭಕ್ತಿಪೂರ್ವಕವಾಗಿ ಆ ವಾಯುದೇವರಲ್ಲಿ ನಾವು ವಿನಮ್ರರಾಗಿ ತ್ರಿವಿಕ್ರಮ ಪಂಡಿತರು ಮಾಡಿದಂತೆ ಪ್ರಾರ್ಥನೆಯನ್ನ ಮಾಡೋಣ ಎಂಬುದಾಗಿ ಹೇಳುತ್ತಾ, ಮತ್ತೆ ನಾಳೆ ಬೆಳಗ್ಗೆ 9:00 ಸರಿಯಾಗಿ ನಾವು ಯಾವ ವಾಯುಸ್ಥಿತಿಯ ಚಿಂತನೆಯಲ್ಲಿ ಮುಂದೆವರಿಯೋಣ. ಕಳೆದ ಸಾರಿಗಿಂತ ಈ ಸಾರಿ ಪಾರ್ಟಿಸಿಪೇಟ್ಸ್ ಬಹಳ ಕಮ್ಮಿ ಇದ್ದೀರಿ. ಆದಷ್ಟು ಪ್ರಯತ್ನ ಮಾಡಿ ಈ ಪಾಠವನ್ನ ತಪ್ಪಿಸದಿದ್ದಂತೆ ವಿಶೇಷವಾಗಿ ಶ್ರದ್ಧಾಪೂರ್ವಕವಾಗಿ ಇದನ್ನ ಕಲಿಯುವ ಪ್ರಯತ್ನವನ್ನ ಮಾಡೋಣ. ನಿಮ್ಮವರಿಗೂ ತಿಳಿಸಿ ಈ ಲಾಭ ಎಲ್ಲರೂ ಪಡೆಯಲಿ ಅನ್ನುವುದು ನಮ್ಮ ವೈಯಕ್ತಿಕವಾದಂತಹ ಆಶಯ. ನಾಹಂಕರ್ತ ಹರಿಕರ್ತ ತತ್ಪೂಜಾ ಧರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಅಸ್ಮದ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾಂ ಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ ಹರಯೇ ನಮಃ ಹರಯೇ ನಮಃ.